ಇವತ್ತು ನಿನ್ನೆ ಏನು ಕ್ಯಾಬಿನೆಟ್ನಲ್ಲಿ ಒಳ ಮೀಸಲಾತಿಯ ಒಂದು ಏನು 6% ಲೆಫ್ಟ್ಗೆ ಮತ್ತು 6% ರೈಟ್ಗೆ ಮತ್ತು 5% ಇನ್ನು ಮಿಕ್ಕಂಥ ಎಲ್ಲ ಜಾತಿಗಳಿಗೂ ಕೂಡ ಏನು ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡಿದರೆ, ಒಂದು ಇವತ್ತು 5% ಮೀಸಲಾತಿನಲ್ಲಿ ಅಲ್ಲಿ ಲಂಬಾಣಿ, ಕೊರ್ಚ, ಕೊರ್ಮ ಇವೆಲ್ಲದಕ್ಕೂ ಕೂಡ ಏನು ಅವಕಾಶ ಮಾಡಿದರೆ, ನಾನು ಕೇಳೋದು ಮೈಕ್ರೋ ಮೈನಾರಿಟೀಸ್ ಏನಿದ್ದಾರೆ, ಸಣ್ಣ ಪುಟ್ಟ ಜಾತಿ ಕೊರ್ಚ, ಕೊರ್ಮ ಇಂಥವೆಲ್ಲ ಏನು ಜಾತಿ ಇದೆ ಅವನ್ನೆಲ್ಲ ಕೂಡ ಇದರೊಳಗಡೆ ಸೇರಿಸಿದ್ರೆ ಖಂಡಿತ ಅವ್ರು ಯಾರಿಗೂ ಕೂಡ ನೀವು ನ್ಯಾಯವನ್ನು ಒದಗಿಸ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಆ ಒಂದು ಸಣ್ಣ ಪುಟ್ಟ ಜಾತಿಗಳೇನಿದೆ ಅವಕ್ಕೆ ವಿಶೇಷವಾಗಿ ನೀವು ಮೀಸಲಾತಿಯನ್ನು ದೊರಕಿಸ್ಕೊಡ್ಬೇಕಿತ್ತು ಅಂತಕ್ಕಂಥದ್ದು ನನ್ನ ಒಂದು ಒತ್ತಾಯ ಕೂಡ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇಲ್ಲ, ಇವತ್ತು ಮತ್ತೆ ಇದೆ ಅನುದಾನದ್ದು ವಿಚಾರ, ಇವತ್ತು ಮತ್ತೆ ಚರ್ಚೆಗಿದೆ. ಅದು ನಿನ್ನೆ ಸರಿಯಾದ ರೀತಿಯಲ್ಲಿ ಅದು ಉತ್ತರ ಆಗಲಿಲ್ಲ ಅಂತಕ್ಕಂಥ ದೃಷ್ಟಿಯಿಂದ ಅನುದಾನ ಇವತ್ತು ಏನು 50 ಕೋಟಿ ರೂಪಾಯಿ ಇವತ್ತು ಆಡಳಿತ ಪಕ್ಷದ ಶಾಸಕರಿಗೆ ಎಲ್ಲರಿಗೂ ಕೂಡ ಪತ್ರವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಕಚೇರಿಯಿಂದ ಬಂದಿದೆ. ಅವರ ವಿಶೇಷ ಅಧಿಕಾರಿಗಳ ಜೊತೆಯಲ್ಲಿ ಎಲ್ಲರೂ ಕೂಡ ಮಾಹಿತಿಯನ್ನು ಕೊಡಿ ಅಂತಕ್ಕಂಥದ್ದನ್ನ ಎಷ್ಟೆಷ್ಟು ಅನುಸಾರವಾಗಿ ಕೊಡಬೇಕು PWDಗೆ ಮತ್ತು ಬೇರೆ ಅಂತಕ್ಕಂಥದ್ದು ಪತ್ರವನ್ನು ಅವರಿಗೆಲ್ಲ ಕೂಡ ಹಾಕಿದರೆ, ಆದರೆ 224 ಶಾಸಕರಿಗೂ ಯಾಕೆ ಆ ಥರ ಪತ್ರವನ್ನು ಮುಖ್ಯಮಂತ್ರಿ ಕಚೇರಿಯಿಂದ ಬಂದಿಲ್ಲ ಅಂತಕ್ಕಂಥದ್ದು ನಮಗೆ ಯಕ್ಷ ಪ್ರಶ್ನೆ. ಆದ್ದರಿಂದ ಇವತ್ತು ಇದರಲ್ಲಿ ಅನುದಾನದಲ್ಲಿ ತಾರತಮ್ಯ ಆಗಬಾರ್ದು. ಒಂದು, ನಾನು ಕಳೆದ 2006-07ನೇ ಇಸ್ವಿನಲ್ಲಿ ನಮಗೆ ಶಾಸಕರಿಗೆ ಪ್ರದೇಶಾಭಿವೃದ್ಧಿ ನಿಧಿ 25 ಲಕ್ಷ ಇತ್ತು. ಅವ್ರ ಕ್ಷೇತ್ರಾಭಿವೃದ್ಧಿ ನಿಧಿಗೆ ನಮ್ಮ ವಿವೇಚನೆಯಲ್ಲಿ ಕೊಡಲಿಕ್ಕೆ, ಶಾಸಕರ ವಿವೇಚನೆಯಲ್ಲಿ. ಮತ್ತು 13-14ನೇ ಇಸ್ವಿನಲ್ಲಿ ಅದೇನಾಗಿತ್ತು, ಮತ್ತೆ 1 ಕೋಟಿಗೆ ಏರಿಸಿದ್ರು. 13-14ನೇ ಇಸ್ವಿನಲ್ಲಿ 1 ಕೋಟಿವರೆಗೂ ಕೂಡ ನಮಗೆ ಶಾಸಕರ ವಿವೇಚನಾ ನಿಧಿನ ಮಾಡಿದರು. ಮತ್ತು ಅದನ್ನು 14ರಲ್ಲಿ ಮತ್ತೆ 2 ಕೋಟಿಯನ್ನು ಮಾಡಿದರು. ನಂತರ ಈಗ ಅದು ಹಾಗೆ ಸುಮಾರು 10 ವರ್ಷಗಳಾಗಿದೆ. ನಮಗೆ ಸ್ಥಳೀಯ ಅಭಿವೃದ್ಧಿಗೆ ನಮಗೆ ಹೆಚ್ಚಿನ ಒಂದು ಒತ್ತಡಗಳು ಎಲ್ಲ ಹಳ್ಳಿಗಳಿಂದನೂ ಕೂಡ ಬರೋದರಿಂದ ಶಾಸಕರ ಅನುದಾನವನ್ನು ಹೆಚ್ಚು ಮಾಡಬೇಕು ಅಂತ ಕೂಡ ನಮ್ಮ ಒತ್ತಾಯ ಇದೆ. ಇದೆಲ್ಲದನ್ನು ಕೂಡ ಸದನದಲ್ಲಿ ಇವತ್ತು ಚರ್ಚೆಯನ್ನು ಮಾಡಲಿದ್ದೇವೆ. ಆರ್ಥಿಕ ಇಲಾಖೆ ಒಂದು ಪತ್ರ ಬರೆದಿದೆ, ಯಾವುದೇ ರೀತಿಯ ಮುಂಗಡ ಹಣ ಕೊಡೋಂಗಿಲ್ಲ, ನೀವು ಕೆಲಸಗಳನ್ನು ಟೆಂಡರ್ ಮಾಡಿ ಅಂತ. ಕಾಂಟ್ರಾಕ್ಟರ್ಗಳು ಏನು ಮಾಡಬೇಕು? ಒಂದು ಆರ್ಥಿಕ ಇಲಾಖೆಯವರು ಕೊಟ್ಟಿರ್ತಕ್ಕಂಥದ್ದು ಇದು ಏನಂದರೆ, ಊಟ ಕೊಟ್ಟು ಊಟ ಮಾಡಬೇಡ ಅಂತಕ್ಕಂಥ ದೃಷ್ಟಿನಲ್ಲಿ. ಒಂದು, ಯಾರು ಕೂಡ ಗುತ್ತಿಗೆದಾರರು ಮುಂದೆ ಬರ್ತಾರೆ, ಈ ಥರ ಆದೇಶಗಳನ್ನ ಆರ್ಥಿಕ ಇಲಾಖೆಯವರು ಕೊಟ್ಟರೆ ಏನು ಮಾಡಿದ್ದಾರೆ, ಇವತ್ತು ಎಲ್ಲದನ್ನು ಕೂಡ ಅನುದಾನ ಬರದೇ ಇದ್ದರೂ ಕೂಡ ಅದನ್ನು ಟೆಂಡರ್ ಮಾಡಿ ಅಂತಕ್ಕಂಥ ಆದೇಶವನ್ನು ಇವತ್ತೇನು ನಡವಳಿಯನ್ನು ಹೊರಡಿಸಿದ್ದಾರೆ, ಖಂಡಿತ ಅದು ಸರಿಯಲ್ಲ. ಅದಕ್ಕೆ ಇವ್ರ ಹತ್ರ ಹಣ ಇದ್ದರೆ ಇದನ್ನು ಯೋಜನೆಗಳನ್ನ ಅನುಷ್ಠಾನಕ್ಕೆ ತರಬೇಕೆ ಹೊರತು ಆ ಹಣ ಇಲ್ಲದೇ ಈ ಥರ ಮಾಡಿದ್ರೆ ಮಾಡಿದಂಥವನು ಯಾರು ಗುತ್ತಿಗೆದಾರ ಆಗ್ಬೋದು, ಯಾರು ಮುಂದೆ ಬರ್ತಾರೆ ಮಾಡಲಿಕ್ಕೆ, ಕೆಲಸ ಮಾಡಲಿಕ್ಕೆ, ಈ ಥರ ಒಂದು ಅವೈಜ್ಞಾನಿಕವಾಗಿ ತೀರ್ಮಾನಗಳು ತಗೋಬಾರ್ದು ಅಂತಕ್ಕಂಥದ್ದು ನನ್ನ ಮತ. ಇಲ್ಲ, ಕಾಂಗ್ರೆಸ್ ಶಾಸಕರಿಗೂ ಕೂಡ ಅದು ಅರ್ಥ ಆಗಬೇಕಾಗ್ತದೆ. ನಿಮ್ಗೆಲ್ರಿಗೂ ಕೂಡ ಮೂಗಿಗೆ ತುಪ್ಪ ಸವರ್ತಕ್ಕಂಥ ಕೆಲಸವನ್ನು ಇವತ್ತು ಸರ್ಕಾರ ಮಾಡಿದೆ. ನಿಮ್ಗೇನು 50 ಕೋಟಿ ಏನು ಯಾರು ಸೂಪರ್ CM ಬಂದಿದ್ರಲ್ಲ ಸುರ್ಜಿವಾಲ ಅವ್ರು ಬಂದ ಮೇಲೆ ಇದೆಲ್ಲ ಬೆಳವಣಿಗೆಗಳಾಗಿರ್ತಕ್ಕಂಥದ್ದು ಅಂತ ಈಗಾಗಲೇ ನಾವು ಸುಮಾರು ದಿವಸದಿಂದನೇ ಪ್ರಸ್ತಾಪ ಮಾಡಿದ್ದೆ. ಅದರಲ್ಲಿ ಅವ್ರು ಬಂದು ಶಾಸಕರನ್ನ ವೈಯಕ್ತಿಕವಾಗಿ ಅವರ ಅನಿಸಿಕೆಗಳನ್ನ, ಅಭಿಪ್ರಾಯಗಳನ್ನ ಕೇಳಿದಾಗ ಎಲ್ಲರ ಅಭಿಪ್ರಾಯ ಏನಿತ್ತು, ನಮಗೆ ಅನುದಾನಗಳಿಗೆ ಲಭ್ಯ ಇಲ್ಲ, ಎಲ್ಲದೂ ಕೂಡ ಅವ್ರ ಅಳಲನ್ನು ಅವರು ತೋಡ್ಕೊಂಡಾಗ ಖಂಡಿತ ಅದಕ್ಕೆ ಸರ್ಕಾರ ಮುಂದಾಗಿ 50 ಕೋಟಿ ಕೊಡ್ತೇವೆ ಅಂತಕ್ಕಂಥದ್ದಕ್ಕೆ ಮುಂದಾದರು. ಬಟ್ ಅದರಲ್ಲೂ ಹಣ ಇಲ್ಲದೇ ಸುಮ್ಮನೆ ನೀವು ಕೆಲಸವನ್ನು ಮಾಡಿ ಟೆಂಡರ್ನ ಕರೀರಿ ಅಂತ ಇಲಾಖೆಗಳಿಗೆ ಹೇಳಿದ್ರೆ ಅದು ಎಷ್ಟು ಸರಿ? ಹಣ ಇದ್ದರೆ ಅದಕ್ಕೆ ಹಣವನ್ನು ಒದಗಿಸ್ಕೊಟ್ರೆ ಟೆಂಡರ್ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ರೆ ಅದಕ್ಕೆ ಅರ್ಥ ಇರ್ತದೆ. ಅದು ಬಿಟ್ಬಿಟ್ಟು ಆರ್ಥಿಕ ಇಲಾಖೆಯಿಂದ ಇವತ್ತು ಅವರು ಏನು ನಡವಳಿಯನ್ನು ಹೊರಡಿಸಿದ್ದಾರೆ, ಅದರಲ್ಲಿ ಹಣ ಇಲ್ಲದೆ ಇದ್ರೂ ಕೂಡ ನೀವು ಟೆಂಡರ್ ಮಾಡಿ ಅಂತಕ್ಕಂಥ ಆದೇಶ ಹೊರಡಿಸಿರೋದು ಸರಿಯಲ್ಲ ಅಂತಕ್ಕಂಥದ್ದು ನನ್ನ ವಾದ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.